ಇವತ್ತಿನೊಂದು ಪ್ರಸಂಗಾಂಶ, ಅವ್ರ ಜೊತೆ ಇದ್ದ ಹಾಗೆ ನಿನ್ನ ಜೊತೆಗೆ ಇರುತ್ತೇನೆ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋಶುವನು ಬರೆದ ಪುಸ್ತಕ 1ನೇ ಅಧ್ಯಾಯ ನಾವು ಓದ್ಕೊಳ್ಳೋಣ ವಚನವನ್ನ. ಯೆಹೋಶುವನು ಬರೆದ ಪುಸ್ತಕ 1ನೇ ಅಧ್ಯಾಯ 1ರಿಂದ 9ನೇ ವಚನದವರೆಗೂ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನ ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರೆಟಿಸ್ ಮಹಾನದಿಯ ಹೊರಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಓದಿಕೊಂಡಂತ ವಚನವನ್ನು ನಾವು ನೋಡುವುದಾದ್ರೆ, ಇಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಕಾನಾನ್ ದೇಶಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಮೋಶೆಯ ನಾಯಕತ್ವದಲ್ಲಿ ಅವರು ಅನೇಕ ಸ್ಥಳಗಳನ್ನು, ಅನೇಕ ಈಗ ಪರಿಸ್ಥಿತಿಗಳನ್ನು, ಅನೇಕ ಶತ್ರುಗಳನ್ನು, ಯುದ್ಧಗಳನ್ನು ದಾಟಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಇನ್ನು ಅವರು ಕಾನಾನ್ ದೇಶವನ್ನು ತಲುಪಿಲ್ಲ, ಇನ್ನು ಮುಟ್ಟಿಲ್ಲ. ಅವರು ಮಧ್ಯ ಪ್ರಯಾಣದಲ್ಲಿ ಅವರು ಇದ್ದಾರೆ. ಆದರೆ ಮೋಶೆಯ ಸಮಯ ಬಂತು, ಮೋಶೆ ಸತ್ತು ಹೋದನು. ಮೋಶೆ ಸತ್ತು ಹೋದ್ಮೇಲೆ ಮೋಶೆ ಜೊತೆ ಇರ್ತಕ್ಕಂಥ ಅವನ ಶಿಷ್ಯನಾದ ಯೆಹೋಶುವನ ಮೇಲೆ ಒಂದು ಜವಾಬ್ದಾರಿ ಬಿದ್ದಿದೆ. ಏನ ಜವಾಬ್ದಾರಿ ಅಂದ್ರೆ, ಇಸ್ರಾಯೇಲರನ್ನು, ಆ ಒಂದು ಸಮೂಹವನ್ನು ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವಂತ ಒಂದು ಜವಾಬ್ದಾರಿ ಯೆಹೋಶುವನ ಮೇಲೆ ಬಿದ್ದಿದೆ. ಈ ರೀತಿಯಾಗಿ ಈಗ ಯೆಹೋಶುವನು ಏನ್ ಮಾಡ್ತಾ ಇದ್ದಾನೆ, ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಯೆಹೋಶುವನಿಗೆ ಒಂದು ಆಲೋಚನೆ ಬರ್ತಾ ಇದೆ. ಇಷ್ಟು ದಿನ ನಮ್ಮ ಗುರು ಮೋಶೆ ಇದ್ದ, ಎಲ್ಲ ಆತ ನೋಡ್ಕೊಳ್ತಾ ಇದ್ದ. ಈ ಒಂದು ಸಮೂಹವನ್ನ ಆತನ ಏನ್ ಮಾಡ್ತಾ ಇದ್ದ, ನಡೆಸ್ಕೊಂಡು ಹೋಗ್ತಾ ಇದ್ದ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ. ನಾನು ಸುಮ್ಮನೆ ಆತನ ಪಕ್ಕದಲ್ಲಿ ನನ್ನ ಜೊತೆಗೆ ಆರಾಮಾಗಿದ್ದೆ. ನನಗೇನು ಜವಾಬ್ದಾರಿ ಇಲ್ದಂಗ ಇದ್ದೆ. ಆದರೆ ಈಗ ಇಸ್ರಾಯೇಲರನ್ನು ಮುಂದೆ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಹೇಗೆ ಮಾಡ್ಬೇಕು, ನಾನು ಈ ಜನರನ್ನೆಲ್ಲ ಕರ್ಕೊಂಡು ನಾನು ಹೇಗೆ ಕಾನಾನ್ ದೇಶಕ್ಕೆ ನಾನು ಪ್ರಯಾಣ ಮಾಡಬೇಕು ಅಂತೇಳಿ ಈ ಮನಸ್ಸಿನ ಯಾವುದೊಂದು ಮೂಲೆಯಲ್ಲಿ ಯೆಹೋಶುವನ ಆಲೋಚನೆ ಮಾಡ್ತಾ ಇದ್ದಾನೆ. ಕೆಲವ್ರು ಹಾಗೆ ಅಲ್ವಾ, ತಂದೆ ತಾಯಿಗಳು ತಂದಾಕಿದ್ರೆ ಮಕ್ಕಳು ನಾವು ಮಾಡಿ ಹಾಕ್ತೀವಿ, ಇಲ್ಲ ಅಂದ್ರೆ ಇಲ್ಲ, ಜವಾಬ್ದಾರಿ ಇಲ್ಲ, ಎಲ್ಲ ತಂದೆ ತಾಯಿ ನೋಡ್ಕೊಳ್ತಾರೆ, ನಮಗೇನು ಅಂತ. ಇನ್ನು ಕೆಲವರು ಅತ್ತೆ ಮಾವ ತಂದಾಕಿದ್ರೆ ನಾವು ಮಾಡಿ ಹಾಕ್ತೀವಿ, ಇಲ್ಲಂದ್ರೆ ಇಲ್ಲ, ಅವ್ರು ತಂದಾಕಿದ್ರೆ ನಾವು ಮಾಡಿ ಹಾಕ್ತೀವಿ. ಅಲ್ಲೆಲಿಯ. ಇನ್ನು ಕೆಲವು ಹೆಂಡತಿಯರು ಗಂಡ ತಂದಾಕಿದ್ರೆ ನಾವು ತಿಂದಾಕ್ತೀವಿ, ಗಂಡ ತಂದಾಕಿದ್ರೆ ನಾವು ಮಾಡಿ ಹಾಕ್ತೀವಿ, ಇಲ್ಲಂದ್ರೆ ಇಲ್ಲ, ಜವಾಬ್ದಾರಿ ಇಲ್ಲ. ಹೌದಲ್ವಾ? ಆ ರೀತಿಯಾಗಿ ನೋಡ್ತೀವಿ. ಆದ್ರೆ ಇಲ್ಲಿ ಸಹ, ಇಲ್ಲಿ ನಾವು ನೋಡುವಾಗ ಯೆಹೋಶುವನ ಮೇಲೆ ಒಂದು ಜವಾಬ್ದಾರಿ ಇದೆ. ಮೊದಲಿರ್ಲಿಲ್ಲ, ಆದ್ರೆ ಅವನ ಮೇಲೆ ಎಲ್ಲ ಮೋಶೆ ನೋಡ್ಕೊಳ್ತಾನೆ ಬಿಡಿ, ಎಲ್ಲ ಮೋಶೆ ನೋಡ್ಕೊಳ್ತಾನೆ, ಆತನ ಮೇಲೆ ಎಲ್ಲ ಜವಾಬ್ದಾರಿ ಇದೆ ಅಂತೇಳಿ ಇದ್ದ. ಆದ್ರೆ ಮೋಶೆ ಸತ್ತ ಮೇಲೆ ಯೆಹೋಶುವನ ಮೇಲೆ ಒಂದು ಜವಾಬ್ದಾರಿ ಇದೆ. ಇಸ್ರಾಯೇಲರನ್ನು, ಆ ಸಮೂಹವನ್ನು ಮುಂದೆ ನಡೆಸಿಕೊಂಡು ಹೋಗುವಂತ ಜವಾಬ್ದಾರಿ ಅವನ ಮೇಲೆ ಇರುವಾಗ ಅವನ ಮನಸ್ಸಿನ ಯಾವುದೊಂದು ಮೂಲೆಯಲ್ಲಿ ಆಲೋಚನೆ ಮಾಡ್ತಿದ್ದಾನೆ, ಹೇಗಪ್ಪ ಮಾಡೋದು? ಈ ಜನರು ಎಡಕ್ಕೆ ಬರ್ರಿ ಅಂದ್ರೆ ಬಲಕ್ಕೆ ಹೋಗ್ತಾರೆ, ಬಲಕ್ಕೆ ಹೋಗ್ರಿ ಅಂದ್ರೆ ಎಡಕ್ಕೆ ಹೋಗ್ತಾರೆ. ಮೋಶೆನ ಎಷ್ಟೆಲ್ಲ ಕಿರಿಕಿರಿ ಮಾಡಿಬಿಟ್ಟಿದ್ದಾರೆ. ಈಗ ಇದೇ ಜನರನ್ನ ಕರ್ಕೊಂಡು ನಾನು ಹೇಗೆ ಹೋಗೋದು? ದೇವರು ಮೋಶೆ ಜೊತೆಗಿದ್ದ, ಮೋಶೆ ಜೊತೆ ಮಾತಾಡ್ತಾ ಇದ್ದ, ದೇವರು ಮೋಶೆ ಸಂಗಡ ಇದ್ದ, ಮೋಶೆ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ದ. ಮೋಶೆ ಈ ಒಂದೆಲ್ಲ ಜವಾಬ್ದಾರಿ ತಗೊಂಡು ಮುಂದೆ ನಡೆಸ್ಕೊಂಡು ಹೋದ. ನಾನು ಹೇಗೆ ಮಾಡೋದು
ಅಂತ ಯೆಹೋಶುವನು ಇರುವಾಗ ದೇವರು ಯೆಹೋಶುವನ ಸಂಗಡ ಮಾತಾಡ್ತಾ ಇದ್ದಾರೆ. ದೇವರು ಯೆಹೋಶುವನ ಸಂಗಡ ಮಾತಾಡ್ತಾ ಇದ್ದಾರೆ. ಏನಂತೇಳಿ ಅಂದ್ರೆ, ಯೆಹೋಶುವನೇ ನೀನು ಈಗ ಎದ್ದು, ಬಿದ್ದು ಅಲ್ಲ. ಯಾಕಂದ್ರೆ ಜವಾಬ್ದಾರಿಗಳನ್ನು ನೆನೆಸಿಕೊಳ್ಳುವಾಗ ಮನುಷ್ಯನಿಗೆ ಏನಾಗುತ್ತಂದ್ರೆ, ಆ ಜವಾಬ್ದಾರಿಗಳೆಲ್ಲ ನೆನೆಸಿಕೊಳ್ಳುವಾಗ ಕುಗ್ಗಿ ಹೋಗುವಂತ ಪರಿಸ್ಥಿತಿ, ನಿರಾಶೆಗೊಳಗಾಗುವಂತ ಪರಿಸ್ಥಿತಿ, ಅಯ್ಯೋ ಹೇಗಪ್ಪ ಮಾಡೋದು ಅನ್ನುವಂಥ ಪರಿಸ್ಥಿತಿ. ಕೆಲವೊಮ್ಮೆ ಆ ಜವಾಬ್ದಾರಿಗಳು ನೆನೆಸ್ಕೊಳ್ಳುವಾಗ ನಿದ್ರೆ ಕೂಡ ಬರಲ್ಲ ಮನುಷ್ಯರಿಗೆ. ಹಾಗೆ ಎಚ್ಚರ ಆಗ್ತಾ ಇರುತ್ತೆ ಜವಾಬ್ದಾರಿಗಳು ನೆನೆಸ್ಕೊಳ್ಳುವಾಗ. ನೋಡ್ರಿ, ನಿದ್ರೆ ಅನ್ನುವಂಥದ್ದು ಹೇಗಂದ್ರೆ, ಅದು ಬಂದ್ರೆ ಎಲ್ಲದನ್ನ ಮರೆಸಿಬಿಡುತ್ತೆ. ಬಂದಿಲ್ಲ ಅಂದ್ರೆ, ನಿದ್ದೆ ಬಂದಿಲ್ಲ ಅಂದ್ರೆ ಎಲ್ಲಾ ಜವಾಬ್ದಾರಿನ ಜ್ಞಾಪಕ ಮಾಡ್ತಾ ಇರುತ್ತೆ. ರಾತ್ರಿ ಹೊತ್ತಾದ್ರೂ ಕೂಡ ನೀನು ಕಣ್ಣು ಮುಚ್ಕೊಂಡ್ರು ಕೂಡ, ಬೇಡ ಬೇಡ ಅಂತ ನೀನು ಕಣ್ಣು ಮುಚ್ಕೊಂಡ್ರು ಕೂಡ ಕಣ್ಣು ಮುಂದೆ ಹಾಗೆ ಒನ್ ಬೈ ಒನ್ ಒಂದಾದ್ಮೇಲೆ ಒಂದು ಜವಾಬ್ದಾರಿಗಳು ಆ ಕಣ್ಣು ಮುಂದೆ ಹಾಗೆ ಪಿಕ್ಚರ್ಸ್ ಬರ್ತಾ ಇರುತ್ತೆ. ಜವಾಬ್ದಾರಿ, ಹಲ್ಲೆಲೂಯಾ. ಇಲ್ಲಿ ಕೂಡ ಯೆಹೋಶುವನ ಆ ಜವಾಬ್ದಾರಿಯಿಂದ ಅವನು ಆ ರೀತಿಯಾಗಿ ಒಂದು ಆಲೋಚನೆ ಮಾಡ್ತಾ ಇರುವಾಗ ದೇವರ ಯೆಹೋಶುವನ ಜೊತೆ ಮಾತಾಡ್ತಾ ಇದ್ದಾರೆ. ಯೆಹೋಶುವನೇ ನೀನು ಈಗ ಎದ್ದು ನೀನು ಪ್ರಜಾ ಸಹಿತವಾಗಿ ಇಸ್ರಾಯೇಲರನ್ನು ಕರ್ಕೊಂಡು ಕಾನಾನ್ ದೇಶಕ್ಕೆ ನೀನು ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ನಾನು ಕೊಟ್ಟಿದ್ದೇನೆ. ಯೆಹೋಶುವನೇ ನೀನು ಕೂಗಿ ಹೋಗ್ಬೇಡ, ನೀನು ಭಯ ಪಡಬೇಡ, ನೀನು ಚಿಂತೆ ಮಾಡಬೇಡ, ಅಂಜಬೇಡ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ದೇವರು ಇಲ್ಲಿ ಯೆಹೋಶುವನನ್ನು ಬಲಪಡಿಸುತ್ತಾ ಇದ್ದಾರೆ. ದೇವರು ಯೆಹೋಶುವನ ಜೊತೆ ಮಾತನಾಡಿ ಸ್ಥಿರಪಡಿಸ್ತಾ ಇದ್ದಾರೆ. ದೇವರು ಯೆಹೋಶುವನ ಜೊತೆ ಮಾತನಾಡಿ ದೇವರು ಧೈರ್ಯ ಪಡಿಸುತ್ತಾ ಇದ್ದಾರೆ. ಏನಂತೇಳಂದ್ರೆ, ನೀನು ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗಬೇಡ, ಪೂರ್ಣ ಧೈರ್ಯದಿಂದಿರು. ಯಾಕೆಂದ್ರೆ ಈಗ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಮೋಶೆ ಸಂಗಡ ಇದ್ದಾಗೆ ನಿನ್ನ ಸಂಗಡ ಕೂಡ, ನಿನ್ನ ಜೊತೆ ಕೂಡ ನಾನು ಇರುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ದೇವರು ಮೋಶೆ ಸಂಗಡ ಇದ್ದ ದೇವರು ಯೆಹೋಶುವನ ಸಂಗಡ ಕೂಡ ದೇವರು ಇದ್ರು. ದೇವರು ಅವರ ಸಂಗಡ ಇದ್ದು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಿದ್ರು. ದೇವರು ಮೋಶೆ ಸಂಗಡ ಇದ್ದುದರಿಂದ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ್ರು, ಆಕಾಶದಿಂದ ಮನ್ನವನ್ನು ಸುರಿಸಿದ್ರು, ಬಂಡೆಯಿಂದ ನೀರು ಬರುವಂತೆ ದೇವರು ಅದ್ಭುತ ಕಾರ್ಯ ಮಾಡಿದ್ರು. ಹಲ್ಲೆಲೂಯಾ. ಕೆಲವೊಮ್ಮೆ ಬೋರ್ವೆಲ್ ಹಾಕಿಸುವಾಗ ಕಂಪಲ್ಸರಿ ಇಲ್ಲಿ ನೀರು ಒಳ್ಳೆ ನೀರು ಬಿದ್ದೇ ಬೀಳುತ್ತೆ ಅಂತೇಳಿ ಬೋರ್ ಹಾಕಿಸ್ತಾ ಇರ್ತಾರೆ. ಆದರೆ ಆ ಸ್ಥಳದಲ್ಲಿ ನೀರು ಬರಲ್ಲ, ಅಂದ್ರೆ ಬರಬೇಕಾದಂಥ ಸ್ಥಳದಲ್ಲೇ ನೀರು ಬರಲ್ಲ. ಆದರೆ ನನ್ನ ದೇವರು ಎಷ್ಟು ಸರ್ವಶಕ್ತನಂದ್ರೆ, ದೇವರು ಮೋಶೆ ಸಂಗಡ ಇದ್ದು, ದೇವರು ಯೆಹೋಶುವನ ಸಂಗಡ ಇದ್ದು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ನೋಡುವಾಗ ಮೋಶೆ ಸಂಗಡ ಇರೋದು ಅಷ್ಟೇ ಅಲ್ಲ, ಬಂಡೆಯಿಂದ ನೀರು ಬರಲಿಕ್ಕೆ ಸಾಧ್ಯನಾ? ಅದು ಅಸಾಧ್ಯ. ಆದರೆ ದೇವರು ಮೋಶೆ ಸಂಗಡ ಇದ್ದು ಇಸ್ರಾಯೇಲರಿಗೆ ನೀರು ಯಾವ ರೀತಿ ಕೊಟ್ಟಿದಂದ್ರೆ, ಬಂಡೆಯಿಂದ ನೀರು ಚಿಮ್ಮಿಸಿ ದೇವರು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀಸಸ್ ಲವ್ಸ್ ಯು ಚರ್ಚಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಈ ವಾಕ್ಯವನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಅಥವಾ ಯೂಟ್ಯೂಬ್ ಆನ್ಲೈನ್ ಅಲ್ಲಿ ಈ ಸಮಯದಲ್ಲಿ ವಾಕ್ಯವನ್ನು ಆಲಿಸುವಂತ ಪ್ರೀತಿಯ ದೇವರ ಮಕ್ಕಳೇ, ನೀವುಗಳು ಸಹ ಯೆಹೋಶುವನ ಹಾಗೆ ಆ ರೀತಿಯಾದಂತ ಒಂದು ಆಲೋಚನೆಯಿಂದ ನೀವುಗಳು ಸಹ ಕೂತ್ಕೊಂಡು ವಾಕ್ಯನ ಕೇಳ್ತಾ ಇರ್ಬೋದು. ಒಂದು ವೇಳೆ ನಿಮ್ಮಲ್ಲೂ ಸಹ ನಿಮಗಿರುವಂತ ಜವಾಬ್ದಾರಿಯಿಂದ ಅಯ್ಯೋ ಹೇಗಪ್ಪ ಮಾಡೋದು ಜೀವನ, 2025 ಹೇಗೋ ದಾಟ್ಕೊಂಡು ಬಂದ್ಬಿಟ್ವಿ, ಆದ್ರೆ 2026 ಕಾಲಿಟ್ಟಿದೀವಿ. ಈ ವರ್ಷ ಹೇಗಿರುತ್ತೋ ಏನೋ, ಈ ನೂತನ ವರ್ಷ ಹೇಗಿರುತ್ತೋ ಏನೋ. ನಮಗೆ ಎಷ್ಟೊಂದು ಜವಾಬ್ದಾರಿಗಳು, ಎಷ್ಟೊಂದು ಕೆಲಸಗಳು, ಕುಟುಂಬದ ಕುರಿತಾಗಿ, ಮಕ್ಕಳ ಕುರಿತಾಗಿ, ಗಂಡನ ಕುರಿತಾಗಿ, ಹೆಂಡತಿ ಕುರಿತಾಗಿ, ಅನೇಕ ಒಂದು ಕೆಲಸ ಕಾರ್ಯಗಳ ಕುರಿತಾಗಿ ಜವಾಬ್ದಾರಿಗಳು ಇರುವಾಗ ಈ ವರ್ಷ ಹೇಗೆ ದಾಟೋದು ಅಂತೇಳಿ ಆ ಒಂದು ಜವಾಬ್ದಾರಿಯಿಂದ, ಆಲೋಚನೆಯಿಂದ ಕೂತ್ಕೊಂಡು ಈ ವಾಕ್ಯವನ್ನು ನೀವು ಆಲಿಸುತ್ತಾ ಇರ್ಬೋದು. ಒಂದು ವೇಳೆ ಮನೆ ಕಟ್ಟಬೇಕು ಅನ್ನುವಂತ ಜವಾಬ್ದಾರಿ, ಎಲ್ಲರೂ ಮನೆ ಕಟ್ತಾ ಇದಾರೆ, ನಾವು ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಕೂಡ ಮನೆ ಕಟ್ಟಬೇಕು ಅನ್ನುವಂಥ ಜವಾಬ್ದಾರಿ. ಎಲ್ಲರೂ ಈಗ ಮಕ್ಕಳಿಗೆ ಮದುವೆ ಮಾಡ್ತಾ ಇದಾರೆ, ಒಂದ್ ಕೈಗೆ 2 ಕೈ ಮಾಡ್ತಾ ಇದಾರೆ, ಜೋಡಿಸ್ತಾ ಇದಾರೆ. ಆದ್ರೆ ನಾವು ಕೂಡ ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕು ಅನ್ನುವಂಥ ಜವಾಬ್ದಾರಿ. ಹಲ್ಲೆಲೂಯಾ. ಹೇಗೆ ಇದ್ರೆ ಹೇಗೆ, ಎಲ್ಲರೂ ಲೈಫಲ್ಲಿ ಸೆಟ್ಲ್ ಆಗ್ತಿದಾರೆ, ನಾವು ಕೂಡ ನಮ್ಮ ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅನ್ನುವಂಥ ಒಂದು ಜವಾಬ್ದಾರಿ. ಅಥವಾ ಬಡ್ಡಿ ಕಟ್ಟಬೇಕು, ಸಾಲ ಇದೆ, ಬಡ್ಡಿ ಕಟ್ಟಬೇಕು, ಸಾಲ ತೀರಿಸ್ಬೇಕು ಅನ್ನುವಂಥ ಒಂದು ಜವಾಬ್ದಾರಿ. ಈಗ SSLC ಮುಗೀತು, ಮುಂದೆ ಒಂದು ಒಳ್ಳೆ ಕೋರ್ಸಿಗೆ ಜಾಯಿನ್ ಆಗ್ಬೇಕು, ಒಳ್ಳೆ ಕಾಲೇಜ್ಗೆ ಜಾಯಿನ್ ಆಗ್ಬೇಕು
ಅನ್ನುವಂಥ ಒಂದು ಜವಾಬ್ದಾರಿಯಿಂದ ನೀನು ಕೂತ್ಕೊಂಡು ವಾಕ್ಯನ ನೀನು ಆಲಿಸುತ್ತಾ ಇರ್ಬೋದು. ಅಲ್ಲೆಲ್ಲಿಯೋ ಅಥವಾ ಇನ್ನು ಸೇವೆ ಮಾಡುವವರು ಹೇಗಾದ್ರೂ ಮಾಡಿ ಸೇವೆನ ಡೆವಲಪ್ಮೆಂಟ್ ಮಾಡಬೇಕು, ಆತ್ಮಗಳು ಹೆಚ್ಚು ಬರಬೇಕು, ಹೇಗಾದ್ರೂ ಮಾಡಿ ಸೇವೆನ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಜವಾಬ್ದಾರಿ, ಹೇಗಾದ್ರೂ ಮಾಡಿ ಒಂದು ಸೈಟ್ ತಗೋಬೇಕು, ಆಲಯ ಕಟ್ಟಬೇಕು, ಚರ್ಚ್ ಕಟ್ಟಬೇಕು ಅನ್ನುವಂಥ ಒಂದು ಜವಾಬ್ದಾರಿ, ಹೇಗಾದ್ರೂ ಮಾಡಿ ಎಜುಕೇಶನ್ ಮುಗೀತು, ಅಪ್ಪ ಅಮ್ಮ ಕಷ್ಟಪಟ್ಟು ಒಳ್ಳೆ ಎಜುಕೇಶನ್ ಕೊಡಿಸಿದ್ದಾರೆ, ಹೇಗಾದ್ರೂ ಮಾಡಿ ಎಜುಕೇಶನ್ ಮುಗೀತು, ಒಂದು ಒಳ್ಳೆ ಜಾಬ್ ತಗೋಬೇಕು ಅನ್ನುವಂಥ ಒಂದು ಜವಾಬ್ದಾರಿ, ಹೇಗಾದ್ರೂ ಮಾಡಿ ಈಗಿರುವಂತ ನಮಗೆ ಇರುವಂತ ಈ ಒಂದು ಬಿಸ್ನೆಸ್, ಈ ಒಂದು ದುಡಿಮೆಯನ್ನು ವ್ಯಾಪಾರವನ್ನು ಹೇಗಾದ್ರೂ ಮಾಡಿ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು, ಈ ಒಂದು ನೂತನ ವರ್ಷದಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಹೀಗೆ ಇರಬಾರ್ದು, ನಮ್ಮ ಒಂದು ಬಿಸ್ನೆಸ್ ಇನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂತ ಒಂದು ಜವಾಬ್ದಾರಿ. ಆಯಾ ಸೀಸನ್ಗೆ ಒಂದು ಒಳ್ಳೆ ರೇಟ್ ಸಿಗುವಂತ ಹೊಲದಲ್ಲಿ ಒಂದು ಒಳ್ಳೆ ಬೆಳೆಯನ್ನ ಸಮಯಕ್ಕೆ ಸರಿಯಾಗಿ ಅಂದ್ರೆ ರೈಟ್ ಟೈಮಲ್ಲಿ ಒಳ್ಳೆ, ಹೌದು ಈ ಬೆಳೆ ಹಾಕಿದ್ರೆ ಈ ಬೆಳೆ ಬರೋಷ್ಟರಲ್ಲಿ ಮಾರ್ಕೆಟ್ಗೆ ಹೋದ್ರೆ ಒಳ್ಳೆ ಒಂದು ರೇಟ್, ಒಳ್ಳೆ ಒಂದು ಆದಾಯ ಸಿಗುತ್ತೆ ಅಂತ ಒಂದು ಬೆಳೆಯನ್ನ ಹೊಲದಲ್ಲಿ ಹಾಕ್ಬೇಕು ಅನ್ನುವಂತ ಒಂದು ಜವಾಬ್ದಾರಿಯಿಂದ ನೀನಿಲ್ಲಿ ಕೂತ್ಕೊಂಡಿರ್ಬೋದು. ಅಲ್ಲೆಲ್ಲಿಯೋ ಇನ್ನು ಮನೆಯಲ್ಲಿ ಇರುವಂತ ಎಲ್ಲಾರನ್ನ ಸಹ ಪೋಷಿಸ್ಬೇಕು, ಕುಟುಂಬದವ್ರನ್ನ ಎಲ್ಲರನ್ನ ಸಹ ಪೋಷಿಸ್ಬೇಕು, ಅವರ ಪ್ರತಿಯೊಂದು ಖರ್ಚುಗಳನ್ನ ನೋಡ್ಕೋಬೇಕು ಅನ್ನುವಂತ ಒಂದು ಜವಾಬ್ದಾರಿ, ಇನ್ನು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಅವ್ರ ಜೀವನ ರೂಪಿಸ್ಬೇಕು ಅನ್ನುವಂತ ಒಂದು ಜವಾಬ್ದಾರಿ. ಅಲ್ಲೆಲ್ಲಿಯೋ ನೀವುಗಳು ಸಹ ಇಂಥ ಒಂದು ಅನೇಕ ಜವಾಬ್ದಾರಿಗಳಿಂದ ನೀವುಗಳು ಸಹ ಇಲ್ಲಿ ಕೂತ್ಕೊಂಡು ಬಿದ್ದು ಹೋದಂಥ ಮನಸ್ಥಿತಿಯಿಂದ, ಬಿದ್ದು ಹೋದಂಥ ಪರಿಸ್ಥಿತಿಯಿಂದ ನೀವುಗಳು ಸಹ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇರ್ಬೋದು. ಹೇಗಪ್ಪ ಮಾಡೋದು, ಹೇಗೆ ನಾವು ಮುಂದೆ ಜೀವನ ಸಾಗಿಸೋದು, ಮನೆ ಕಟ್ಟೋದು ಹೇಗೆ, ಮಕ್ಕಳಿಗೆ ಮದುವೆ ಮಾಡೋದು ಹೇಗೆ, ಜಾಬ್ ತೆಗೆದುಕೊಳ್ಳೋದು ಹೇಗೆ ಅಂತೇಳಿ ನೀವೊಂದು ಆ ಒಂದು ಆಲೋಚನೆಯಿಂದ ಬಿದ್ದು ಹೋದಂಥ ಪರಿಸ್ಥಿತಿಯಿಂದ, ಮನಸ್ಥಿತಿಯಿಂದ ನೀವಿಲ್ಲಿರ್ಬೋದು ಪ್ರಿಯರೇ. ಆದರೆ ಆ ದಿನ ಯೆಹೋಶುವನ ಪರಿಸ್ಥಿತಿಯನ್ನು ನೋಡಿ ಯೆಹೋಶುವನ ಸಂಗಡ ಮಾತನಾಡಿದ ದೇವರು ಈ ಸಮಯದಲ್ಲಿ ಈ ವಾಕ್ಯದ ಮೂಲಕ ನಿಮ್ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ಈ ವಾಕ್ಯದ ಮೂಲಕ, ಪರಿಶುದ್ಧಾತ್ಮನ ಮೂಲಕ ದೇವರು ನಿಮ್ ಜೊತೆ ಮಾತಾಡ್ತಿದ್ದಾರೆ. ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀನು ಈಗ ಎದ್ದು ಇವೆಲ್ಲ ಜವಾಬ್ದಾರಿ ನೆನೆಸ್ಕೊಂಡು ಬಿದ್ದು ಹೋಗೋದಲ್ಲ, ಇವೆಲ್ಲ ಜವಾಬ್ದಾರಿ ಇದ್ರೂ ಸಹ ಈಗ ನೀನು ಈಗ ಎದ್ದು ಪೂರ್ಣ ಧೈರ್ಯದಿಂದ ಇರು. ಯಾಕೆಂದ್ರೆ ಮೋಶೆ ಸಂಗಡ ಇದ್ದ ದೇವರು, ಯೆಹೋಶುವನ ಸಂಗಡ ಇದ್ದ ದೇವರು ನಿಮ್ಮ ಸಂಗಡಲು ದೇವರು ಇರುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಬಲಪಡಿಸುತ್ತಾ ಇದ್ದಾನೆ, ದೇವರು ನಿಮ್ಮನ್ನು ಸ್ಥಿರಪಡಿಸುತ್ತಾ ಇದ್ದಾನೆ, ದೇವರು ನಿಮ್ಮನ್ನು ಧೈರ್ಯ ಪಡಿಸ್ತಾ ಇದ್ದಾನೆ. ಏನಂತ? ಮೋಶೆಯ ಸಂಗಡ ಇದ್ದ ಹಾಗೆ, ಯೆಹೋಶುವನ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡಲು ನಾನು ಇರುವೆನು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಈ ಲೋಕದಲ್ಲಿ ಗಂಡ ನಿನ್ನ ಕೈ ಬಿಟ್ಟಿರ್ಬೋದು, ನಿನ್ನ ಜೊತೆ ಇರದೆ, ಒಂದ್ ವೇಳೆ ಹೆಂಡತಿ ನಿನ್ನ ಕೈ ಬಿಟ್ಟಿರ್ಬೋದು, ನಿನ್ನ ಜೊತೆ ಇರದೆ, ಒಂದ್ ವೇಳೆ ತಂದೆ ತಾಯಿಗಳು ಕೈ ಬಿಟ್ಟಿರ್ಬೋದು ನಿಮ್ಮನ್ನ, ಒಂದ್ ವೇಳೆ ಮಕ್ಕಳೇ ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ನಿಮ್ಮ ಸಂಗಡ ಇರದೆ, ನಿಮ್ಮ ಜೊತೆ ಇರದೆ, ಒಂದ್ ವೇಳೆ ಡಾಕ್ಟರ್ಗಳು ಕೈ ಬಿಟ್ಟಿರ್ಬೋದು, ಲಾಯರ್ಗಳು ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ಅಥವಾ ರಾಜಕೀಯ ವ್ಯಕ್ತಿಗಳು ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ಅಥವಾ ಸ್ನೇಹಿತರು ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ಅಥವಾ ಬಂಧು ಬಾಂಧವರು ರಿಲೇಷನ್ಸ್ ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ಅಥವಾ ನಾನು ನಿಮ್ ಜೊತೆಗೆ ಇರ್ತೀನಿ, ನೀವು ಮುಂದೆ ಹೋಗ್ರಿ ಅಂತೇಳಿ ಹೇಳಿದವ್ರೆ ನಿಮ್ಮನ್ನ ಕೈ ಬಿಟ್ಟಿರ್ಬೋದು. ಅಲ್ಲೆಲ್ಲಿಯಾ. ಆದ್ರೆ ದೇವರು ಹೇಳ್ತಾನೆ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆ ದಿನ ಯೆಹೋಶುವನಿಗೆ ದೇವರು ಹೇಳಿದ್ರು, ಈಗ ಮೋಶೆಯ ಜೊತೆ ಹೆಂಗಿದ್ನು ನಿನ್ ಜೊತೆ ಕೂಡ ಹಂಗೆ ಇರ್ತೀನಿ ನಾನು. ಅಲ್ಲೆಲ್ಲಿಯಾ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಅಂಜಬೇಡ, ಕಳವಳಗೊಳ್ಳಬೇಡ, ಸ್ಥಿರ ಚಿತ್ತದಿಂದಿರು, ಧೈರ್ಯದಿಂದಿರು, ಪೂರ್ಣ ಧೈರ್ಯದಿಂದ ಇರು. ಹಾಗಾಗಿ ಅನೇಕ ಒಂದು ಪರಿಸ್ಥಿತಿಯಿಂದ, ಜವಾಬ್ದಾರಿಗಳಿಂದ ನೀವುಗಳು ಸಹ ಕುಗ್ಗಿ ಹೋಗಿರ್ಬೋದು. ಒಂದು ಧೈರ್ಯ ನಿಮ್ಮಲ್ಲಿ ಇರಲಿ. ಏನಂತೇಳಿ ಅಂದ್ರೆ, ಮೋಶೆಯ ಜೊತೆ ಇದ್ದ ದೇವರು, ಯೆಹೋಶುವನ ಸಂಗಡ ಇದ್ದ ದೇವರು ನಮ್ಮ ಸಂಗಡ ಕೂಡ ಇರ್ತಾರೆ. ಮೋಶೆ ಜೊತೆ ಯೆಹೋಶುವನ ಸಂಗಡ ಇದ್ದ ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ್ದಾರೆ, ಆಕಾಶದಿಂದ ಮನ್ನವನ್ನು ಸುರಿಸಿದ್ದಾರೆ, ಬಂಡೆಯಿಂದ ನೀರನ್ನು ತರಿಸಿದ್ದಾರೆ, ಯೋರ್ದನ್ ನದಿಯನ್ನು ದೇವರು ದಾಟಿಸಿದ್ದಾರೆ, ಯೆರಿಕೋ ಕೋಟೆಯನ್ನು ದೇವರು ಬೀಳಿಸಿದ್ದಾರೆ.
ಫಿಲಿಸ್ಟಿಯರ ಮೇಲೆ, ಅಮಾಲೇಕರ ಮೇಲೆ, ಶತ್ರುಗಳ ಮೇಲೆ, ವಿರೋಧಿಗಳ ಮೇಲೆ ದೇವರು ಯುದ್ಧದಲ್ಲಿ ಜಯವನ್ನು ಕೊಟ್ಟಿದ್ದಾರೆ. ಅಂತ ಅದ್ಭುತ ಕಾರ್ಯಗಳನ್ನು ಮಾಡಿದ ದೇವರು ಹೇಳ್ತಾನೆ, ನಿಮ್ ಜೊತೆಯಲ್ಲಿ ನಾನು ಇರ್ತೇನೆ, ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ದೇವರು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಲೋಕದಲ್ಲಿರುವಂತ ಜನರು ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ, 5 ವರ್ಷ ಇರ್ಬೋದು ಅಷ್ಟೇ. ಆಮೇಲೆ ಮನುಷ್ಯನು ಉಸಿರು ಹೋಗಲು ಅವನು ಮಣ್ಣಿಗೆ ಸೇರುತ್ತಾನೆ, ಸಹಾಯ ಮಾಡಲು ಶಕ್ತನಲ್ಲ ಅಂತ ವಾಕ್ಯ ಹೇಳುತ್ತೆ. ಅಲ್ಲೆಲೆಯ. ಆದ್ರೆ ನಾನು ನೀನು ಆರಾಧಿಸುವ ದೇವರು ನಿಮ್ ಜೊತೆ ಇರ್ತೀನಿ ಅಂತೇಳಿ ದೇವರು ವಾಗ್ದಾನ ಮಾಡ್ತಿದಾರೆ. ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ವಾಗ್ದಾನ ಮಾಡ್ತಿದಾರೆ. ಒಂದು ದಿನ ಅಲ್ಲ, ಬರೀ 2025ರಲ್ಲಿ ಅಷ್ಟೇ ಅಲ್ಲ, ಬರೀ 2026ರಲ್ಲಿ ಅಷ್ಟೇ ಅಲ್ಲ, ಬರೀ 2027, 28ರಲ್ಲಿ ಅಷ್ಟೇ ಅಲ್ಲ, ನೀನು ಈ ಭೂಮಿ ಮೇಲೆ ಇರುವಂತ ಎಲ್ಲಾ ದಿವಸಗಳು ನಾನು ನಿನ್ನ ಸಂಗಡ ಇರುತ್ತೇನೆ. ಹಾಗಾದ್ರೆ ದೇವರಿಗೆ ಸ್ತೋತ್ರ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಂದ್ರೆ ಯಾಕೆ ದೇವರು ಮೋಶೆ ಸಂಗಡ ಇದ್ರು? ಯಾಕೆ ದೇವರು ಯೆಹೋಶುವನ ಸಂಗಡ ಇದ್ರು? ಅವ್ರ ಜೊತೆ ಇದ್ದ ದೇವರು ಅಂತ ಮಹತ್ ಕಾರ್ಯಗಳನ್ನು, ದೊಡ್ಡ ದೊಡ್ಡ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ದೇವರು ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ರು. ದೇವರು ಅವ್ರ ಸಂಗಡ ಇದ್ದದ್ರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಯಾಕೆ ದೇವರು ಮೋಶೆ ಸಂಗಡ ಇದ್ರು? ಅಲ್ಲೆಲಿಯ ನೋಡೋಣ ಯಾಕೆ ಅಂತೇಳಿ. ಯಾಕೆ ದೇವರು ಮೋಶೆ ಜೊತೆ ಇದ್ರು? ವಿಮೋಚನ ಕಾಂಡ 34:29. ಮೋಶೆ ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಆಜ್ಞಾಶಾಸನಗಳು ಇರುವಂತ 2 ಕಲ್ಲಿನ ಹಲಿಗೆಗಳು ಮೋಶೆ ಕೈಯಲ್ಲಿ ಇದಾವೆ. ಅಷ್ಟೇ ಅಲ್ಲ, ಅವನು ದೇವರ ಜೊತೆ ಏನ್ ಮಾಡಿದಾನೆ? ಸಂಭಾಷಣೆ ಮಾಡಿದಾನೆ, ಸಹವಾಸ ಮಾಡಿದಾನೆ, ದೇವ್ರ ಜೊತೆ ಕನೆಕ್ಷನ್ ಅಲ್ಲಿದ್ದಾನೆ. ಅಲ್ಲೆಲಿಯ. ಆ ರೀತಿಯಾಗಿ ಇದ್ದದ್ರಿಂದ ಅವನ ಮುಖವು ಬ್ರೈಟ್ ಆಗಿದೆ, ಪ್ರಕಾಶಮಾನವಾಗಿ ಇತ್ತು. ಅಂದ್ರೆ ಇಲ್ಲಿ ನಾವು ನೋಡೋದಾದ್ರೆ ಸಂಭಾಷಣೆ ಮಾಡೋದಂದ್ರೆ ಏನು? ಮಾತಾಡೋದಂದ್ರೆ ಅದನ್ನೇನಂತೀವಿ ನಾವು? ದೇವರಿಗೆ ಪ್ರಾರ್ಥನೆ ಮಾಡುವುದು. ಅಲ್ಲೆಲಿಯ. ದೇವ್ರಿಗೆ ಏನ್ ಮಾಡಿದಾನೆ ಅವನು? ಆ ವಾಕ್ಯಗಳನ್ನು ಕೈಯಲ್ಲಿ ಹಿಡ್ಕೊಳ್ಳೋದು ಅಷ್ಟೇ ಅಲ್ಲ, ದೇವರ ವಾಕ್ಯವನ್ನು ಕೈಯಲ್ಲಿ ಹಿಡ್ಕೊಂಡು ಬರೋದು ಅಷ್ಟೇ ಅಲ್ಲ, ಅವನು ದೇವರಿಂದ ಆಜ್ಞಾಶಾಸನಗಳನ್ನು ತೆಗೆದುಕೊಂಡು ದೇವ್ರ ಜೊತೆ ಅವನು ಪ್ರಾರ್ಥನೆ ಮಾಡಿ ಬಂದಿದ್ದಾನೆ. ಅದಕ್ಕೆ ಅವನ ಮುಖ ಪ್ರಕಾಶಮಾನವಾಗಿದೆ. ಅಲ್ಲೆಲಿಯ. ಇಲ್ಲಿ ನಾವು ನೋಡುವಾಗ ಯಾಕೆ ದೇವರು ಮೋಶೆ ಸಂಗಡ ಇದ್ರು ಅಂದ್ರೆ, ಮೋಶೆಯಲ್ಲಿ ಪ್ರಾರ್ಥನಾ ಜೀವಿತ ಮತ್ತು ವಾಕ್ಯದ ಜೀವಿತ ಇತ್ತು. ಅದಕ್ಕೆ ದೇವರು ಮೋಶೆ ಸಂಗಡ ಇದ್ದರು. ಈಗ ಹೇಳ್ರಿ, ಯಾಕೆ ದೇವರು ಮೋಶೆ ಸಂಗಡ ಇದ್ರು? ಮೋಶೆಯಲ್ಲಿ ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತ ಇತ್ತು. ಅದಕ್ಕೆ ದೇವರು ಮೋಶೆ ಸಂಗಡ ಇದ್ರು. ಮೋಶೆ ಏನೋ ಒಂದು ಡೂಪ್ಲಿಕೇಟ್ ಪ್ರೇಯರ್ ಮಾಡಲಿಲ್ಲ ದೇವರಿಗೆ. ಬದಲಾಗಿ ಅವನ ಪ್ರಾರ್ಥನೆ ಒರಿಜಿನಲ್ ಪ್ರಾರ್ಥನೆಯಾಗಿತ್ತು, ಕ್ವಾಲಿಟಿ ಪ್ರಾರ್ಥನೆಯಾಗಿತ್ತು. ಅವನು ಮಾಡುವಂತ ಪ್ರಾರ್ಥನೆ ಹೇಗಂದ್ರೆ, ಅವನು ಪ್ರಾರ್ಥನೆ ಮಾಡುವಾಗ ಈಗ ದೇವರ ಶಕ್ತಿಯನ್ನು ಹೊಂದಿಕೊಂಡಿದ್ದಾನೆ, ದೇವರ ಪ್ರಕಾಶವನ್ನು ಹೊಂದಿಕೊಂಡಿದ್ದಾನೆ, ದೇವರ ಅಭಿಷೇಕವನ್ನು ಹೊಂದಿಕೊಂಡಿದ್ದಾನೆ. ಈಗ ಆ ರೀತಿಯಾಗಿ ಅವನು ಪ್ರಾರ್ಥಿಸುವಾಗ ದೇವರು ಮೋಶೆಯ ಮೇಲೆ ತನ್ನ ಅಭಿಷೇಕವನ್ನು ಕಳಿಸಿ ಮೋಶೆಯ ಸಂಗಡ ಇದ್ದು ಅನೇಕ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮೋಶೆಯ ಜೀವಿತದಲ್ಲಿ ದೇವರು ಮಾಡಿದ್ದಾರೆ. ಯಾಕೆ ದೇವರು ಮೋಶೆಯ ಜೊತೆ ಇದ್ರು? ಅವನಲ್ಲಿ ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತ ಇತ್ತು. ಅದಕ್ಕೆ ದೇವರು ಅಂದ್ರೆ ಅಷ್ಟು ಅಂಟಿಕೊಂಡು ಅವನು ದೇವರಿಗೆ ಜೀವಿಸಿದ, ಅಷ್ಟು ಕ್ಲೋಸ್ ಆಗಿ ಅವನು ದೇವರಿಗೆ ಜೀವಿಸಿದ. ಅದೇ ರೀತಿಯಾಗಿ ಅವನು ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತ ಅವನಲ್ಲಿ ಇರುವಾಗ ದೇವ್ರು ಏನ್ ಮಾಡಿದ್ರು? ಮೋಶೆಯ ಸಂಗಡ ದೇವರು ಇದ್ದರು. ಯಾಕೆ ದೇವರು ಮೋಶೆಯ ಸಂಗಡ ಇದ್ರು? ಮೋಶೆಯಲ್ಲಿ ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತ ಮೋಶೆಯಲ್ಲಿ ಇದರಿಂದ ದೇವರು ಮೋಶೆಯ ಸಂಗಡ ಇದ್ದನು. ಆಮೇನ್, ಆಮೇನ್. ಅದೇ ರೀತಿಯಾಗಿ ದೇವರು ಯೆಹೋಶುವನಿಗೆ ಸಹ ಹೇಳ್ತಿದ್ರೆ, ಯೆಹೋಶುವನೇ, ಈಗ ನೀನೇನ್ ಮಾಡ್ಬೇಕು? ಇಸ್ರಾಯೇಲರನ್ನು, ಆ ಒಂದು ಪ್ರಜಾ ಸಮೂಹವನ್ನು ನೀನು ನಡೆಸ್ಕೊಂಡು ಮುಂದೆ ಹೋಗ್ಬೇಕು. ಯೆಹೋಶುವನೇ, ನೀನು ಕೂಡ ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ನೀನು ಪೂರ್ಣ ಧೈರ್ಯದಿಂದ ಇರು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು ಅಂತೇಳಿ ದೇವರು ಯೆಹೋಶುವನಿಗೆ ಹೇಳ್ತಿದ್ದಾರೆ. ಮತ್ತೆ ಹೇಳ್ತಿದ್ದಾರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸು.
ಯೋಶುವನು ಸಹ ಮೋಶೆಯ ಹಾಗೆ ಪ್ರಾರ್ಥನೆ ಮಾಡಿದ್ದಾನೆ ದೇವರಿಗೆ. ಯೋಶುವನು ಸಹ ಮೋಶೆಯ ಹಾಗೆ ದೇವರ ವಾಕ್ಯವನ್ನು ಹಗಲು ಇರುಳು ಧ್ಯಾನಿಸಿದ್ದಾನೆ. ಅದಕ್ಕೆ ದೇವರು ಮೋಶೆಯ ಸಂಗಡ ಇದ್ದ ಹಾಗೆ ಯೋಶುವನ ಸಂಗಡ ಕೂಡ ಇದ್ದು ಇಸ್ರಾಯೇಲರನ್ನು ಮುಂದೆ ನಡೆಸಿಕೊಂಡು ಹೋಗ್ಲಿಕ್ಕೆ ದೇವರು ಯೋಶುವನಿಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ದೇವರ ಮಕ್ಕಳೇ, ಅದೇ ರೀತಿಯಾಗಿ ಈಗ ಮೋಶೆ ಮತ್ತು ಯೆಹೋಶುವನು ಅವರು ದೇವರಿಗೆ ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತದಲ್ಲಿ ಜೀವಿಸುವಾಗ ದೇವರನ್ನು ಮಾಡಿದ್ರು, ಮೋಶೆಯ ಸಂಗಡ ದೇವರಿದ್ರು, ಯೆಹೋಶುವನ ಸಂಗಡ ದೇವರಿದ್ರು. ದೇವರು ಅವರ ಜೊತೆ ಇದ್ದು ಅವರನ್ನೇನ್ ಮಾಡಿದ್ರು, ಅವರ ಪ್ರಯಾಣದಲ್ಲಿ ಅವರನ್ನ ಮುಂದೆ ನಡೆಸಿಕೊಂಡು ಹೋದ್ರು. ದೇವರ ಮಕ್ಕಳೇ, ಈ ಸಮಯದಲ್ಲಿ ಈ ವಾಕ್ಯವನ್ನು ಆಲಿಸುವಂತ ನೀನು ಸಹ ನಿನಗಿರುವಂತ ಅನೇಕ ಒಂದು ಪರಿಸ್ಥಿತಿಗಳು, ಕಷ್ಟಗಳು, ಇಕ್ಕಟ್ಟುಗಳು, ಜವಾಬ್ದಾರಿಗಳು ನೋಡಿ ನೀನು ಸಹ ಯೆಹೋಶುವನ ಹಾಗೆ ಒಂದ್ ವೇಳೆ ಸೋತು ಹೋದಂತ ಒಂದು ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಆಲಿಸುವಂತ ನೀನು ಸಹ ಮೋಶೆಯ ಹಾಗೆ, ಯೆಹೋಶುವನ ಹಾಗೆ ನೀನು ಸಹ ನಿನ್ನಲ್ಲಿ ಪ್ರಾರ್ಥನಾ ಜೀವಿತ ಇರುವುದಾದರೆ, ವಾಕ್ಯದ ಜೀವಿತ ಇರುವುದಾದ್ರೆ ಈ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಹೇಳ್ತಾರೆ, ಮೋಶೆಯ ಸಂಗಡ ಇದ್ದ ಹಾಗೆ, ಯೆಹೋಶುವನ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡಲು ನಾನು ಇರುವೆನು. ಅದೇ ರೀತಿಯಾಗಿ ನೀವು ಮೋಶೆಯಾಗೆ ಯೆಹೋಶುವನ ಹಾಗೆ ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತ ನೀವು ಕಟ್ಟಿಕೊಂಡು ನೀವು ಜೀವಿಸುವುದಾದ್ರೆ ದೇವರು ನಿಮ್ಮ ಸಂಗಡ ಇರುತ್ತಾನೆ. ದೇವರು ನಿಮ್ಮ ಕುಟುಂಬದ ಸಂಗಡ ಇರುತ್ತಾನೆ. ದೇವರು ನಿಮ್ಮ ಕೆಲಸದ ಸಂಗಡ ಇರುತ್ತಾನೆ. ದೇವರು ನಿಮ್ಮ ದುಡಿಮೆ, ಬಿಸ್ನೆಸ್, ವ್ಯಾಪಾರದ ಸಂಗಡ ಇರುತ್ತಾನೆ. ದೇವರು ನಿಮ್ಮ ಹೊಲದ ಮತ್ತು ಬೆಳೆಯ ಎಲ್ಲ ಆ ಒಂದು ಹೊಲದ ಬೆಳೆಯಲ್ಲಿ ದೇವರು ನಿಮ್ಮ ಸಂಗಡ ಇರುತ್ತಾನೆ. ನೀವು ಹೋಗುವಲ್ಲೆಲ್ಲ ದೇವರು ನಿಮ್ಮ ಸಂಗಡ ಇರುತ್ತಾನೆ. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ದೇವರು ನಿಮ್ಮ ಸಂಗಡ ಇರುತ್ತಾನೆ. ವರ್ಷದ ಪ್ರಾರಂಭದ ಮೊದಲುಗೊಂಡು ಅಂತ್ಯದವರೆಗೂ ದೇವರು ನಿಮ್ಮ ಸಂಗಡ ಇರುತ್ತಾನೆ. ಅದಕ್ಕೆ ದೇವರು ಏನ್ ಹೇಳಿದ್ರು ಯೆಹೋಶುವನಿಗೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಆದ್ರೆ ದೇವರು ನಂಬಿದಂತ ಮಕ್ಕಳ ಜೀವಿತದಲ್ಲಿ ಅನೇಕರಲ್ಲಿ ನಾವು ನೋಡುವಾಗ ಪ್ರಾರ್ಥನಾ ಜೀವಿತ ಇಲ್ಲ, ವಾಕ್ಯದ ಜೀವಿತ ಇಲ್ಲ. ದೇವರು ಯೆಹೋಶುವನಿಗೆ ಹೇಳಿದ್ರು, ಈ ಒಂದು ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಇದನ್ನ ಹಗಲು ಇರಲು ಧ್ಯಾನಿಸು. ಹಲ್ಲೆಲೂಯಾ. ಆದ್ರೆ ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ, ಅನೇಕರ ಜೀವಿತದಲ್ಲಿ ದೇವರ ವಾಕ್ಯ ಇಲ್ಲ. ಒಂದ್ ವೇಳೆ ಇದ್ರೂ ಯಾವ ರೀತಿ ಇದೆ, ಅನೇಕರ ಜೀವಿತದಲ್ಲಿ ದೇವರ ವಾಕ್ಯ ಬರೀ ಅವರ ಮನೆಯ ಗೋಡೆ ಮೇಲೆ ಮಾತ್ರ ಇದೆ. ಇನ್ನು ಕೆಲವರ ಜೀವಿತದಲ್ಲಿ ನೋಡುವಾಗ ದೇವರ ವಾಕ್ಯ ಬರೀ ಮನೆ ಗೋಡೆ ಮೇಲೆ ಇದೆ, ಶೋಕೇಸ್ ಅಲ್ಲಿ ಮಾತ್ರ ದೇವ್ರ ವಾಕ್ಯ ಇದೆ, ಬೈಕ್ ಮೇಲೆ ಮಾತ್ರ ದೇವ್ರ ವಾಕ್ಯ ಇದೆ, ಅವರ ಬಾಯಿಯಲ್ಲಿ ದೇವ್ರ ವಾಕ್ಯ ಇಲ್ಲ. ಬರೀ ಆಟೋ ಮೇಲೆ ಮಾತ್ರ ದೇವ್ರ ವಾಕ್ಯ ಇದೆ, ಅವರ ಬಾಯಿಯಲ್ಲಿ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ. ಬರೀ ಕಾರ್ ಮೇಲೆ ಮಾತ್ರ ದೇವ್ರ ವಾಕ್ಯ ಇದೆ, ಅವರ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ. ಬರೀ ಆಫೀಸಲ್ಲಿ ಮಾತ್ರ ದೇವರ ವಾಕ್ಯ ಇದೆ, ಅವರ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ. ಹಲ್ಲೆಲೂಯಾ. ಬರೀ ಮೊಬೈಲ್ ಅಲ್ಲಿ, ವಾಲ್ ಪೇಪರ್ ಅಲ್ಲಿ, ಡಿಪಿಯಲ್ಲಿ ಮಾತ್ರ ದೇವರ ವಾಕ್ಯ ಇದೆ, ಅವರ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ. ಅಂದ್ರೆ ಮನೆ ಗೋಡೆ ಮೇಲೆ ಅಥವಾ ಶೋಕೇಸ್ ಅಲ್ಲಿ ಅಥವಾ ಬೈಕ್ ಮೇಲೆ, ಆಟೋ ಮೇಲೆ, ಆಫೀಸಲ್ಲಿ, ಮೊಬೈಲ್ ಅಲ್ಲಿ ದೇವ್ರ ವಾಕ್ಯ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಇರಬೇಕು. ಆದ್ರೆ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಮನೆಯ ಗೋಡೆಯ ಮೇಲೆ ಇರುವುದಕ್ಕಿಂತ ಮುಖ್ಯವಾಗಿ, ಶೋಕೇಸ್ ಅಲ್ಲಿ ಇರುವುದಕ್ಕಿಂತ, ದೇವರ ವಾಕ್ಯ ಇರೋದಕ್ಕಿಂತ ಮುಖ್ಯವಾಗಿ, ಮೊಬೈಲ್ ಅಲ್ಲಿ, ವಾಲ್ ಪೇಪರ್ ಅಲ್ಲಿ ದೇವರ ವಾಕ್ಯ ಇರೋದಕ್ಕಿಂತ ಮುಖ್ಯವಾಗಿ, ಬೈಕ್ ಮೇಲೆ, ಕಾರ್ ಮೇಲೆ, ಆಟೋ ಮೇಲೆ, ಲಾರಿಗಳ ಮೇಲೆ ದೇವರ ವಾಕ್ಯ ಇರೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮೊದಲು ನಿನ್ನ ಹೃದಯದಲ್ಲಿ, ನಿನ್ನ ಬಾಯಿಯಲ್ಲಿ ದೇವರ ವಾಕ್ಯ ಇರಬೇಕು. ಆಗ ನಿನ್ನಲ್ಲಿ ಪ್ರಾರ್ಥನಾ ಜೀವಿತ, ದೇವರ ವಾಕ್ಯ ನಿನ್ನ ಹೃದಯದಲ್ಲಿ, ನಿನ್ನ ಬಾಯಲ್ಲಿರುವಾಗ ದೇವರು ನಿನ್ನ ಸಂಗಡ ಇರುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಆ ದಿನ ದೇವರು ಯೆಹೋಶುವನಿಗೆ ಹೇಳಿದ್ರು ಏನಂತ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ಮತ್ತು ದೇವರು ಹೇಳಿದ್ರು, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಹಲ್ಲೆಲೂಯಾ. ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲಲ್ಲ. ಯಾವಾಗ ನೀನು ಪ್ರಾರ್ಥನಾ ಜೀವಿತದಲ್ಲಿ ಜೀವಿಸುವಾಗ, ವಾಕ್ಯದ ಜೀವಿತದಲ್ಲಿ ನೀನು ಜೀವಿಸುವಾಗ, ವಾಕ್ಯವನ್ನು ಹಿಡಿದು ನೀನು ಪ್ರಾರ್ಥಿಸುವಾಗ ದೇವ್ರು ನಿನ್ನ ಸಂಗಡ ಇರ್ತಾನೆ. ದೇವ್ರು ನಿನ್ನ ಸಂಗಡ ಇದ್ರೆ ನಿನ್ ಮುಂದೆ ಯಾರು ಕೂಡ ನಿಂತ್ಕೊಂಡು
ಕಿಮುಕ್ಕನಲ್ಲ, ಯಾರೇನು ಮಾತಾಡ ದೇವ್ರಂತಾನೆ ಯೆಹೋಶುವನಿಗೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಯಾರು ದೇವರ ಮುಂದೆ ವಾಕ್ಯದ ಮೂಲಕ ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಯಾರು ನಿಂತುಕೊಳ್ಳುತ್ತಾರೋ ಅವರ ಮುಂದೆ ಒಬ್ಬರು ಕೂಡ ಶತ್ರುಗಳು ನಿಂತುಕೊಳ್ಳದಂತೆ ನನ್ನ ದೇವರು ಕಾರ್ಯ ಮಾಡುವವರಾಗಿದ್ದಾರೆ. ಈಗ ದೇವರು ಹೇಳಿದ್ರು, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು ಎಂಬುದಾಗಿ. ಹಲ್ಲೆಲೂಯಾ. ಯಾರು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ನಿಂತುಕೊಳ್ಳುತ್ತಾರೋ ಅವರ ಮುಂದೆ ಅದು ದುರಾತ್ಮಗಳಾಗಲಿ, ದುಷ್ಟ ಜನರಾಗಲಿ, ಶತ್ರುಗಳಾಗಲಿ, ವಿರೋಧಿಗಳಾಗಲಿ, ಮಾಟಮಂತ್ರ ಶಕ್ತಿಗಳಾಗಲಿ ಯಾವುದೇ ಆದರೂ ಕೂಡ ಅವರ ಮುಂದೆ ನಿಂತುಕೊಳ್ಳದಂತೆ ದೇವರು ಸಂಗಡ ಇದ್ದು ಅದ್ಭುತ ಮಾಡಿ ದೇವರು ಕಾಪಾಡುತ್ತಾನೆ. ನಿನ್ನ ಮುಂದೆ ಯಾರು ನಿಂತ್ಕೊಳ್ಳಲ್ಲ. ಯಾವಾಗ? ನೀನ್ ದೇವ್ರ ಮುಂದೆ ನಿಂತ್ಕೊಂಡಾಗ. ಏಸಪ್ಪ ನಮ್ಮನ್ನು ಕಾಪಾಡು, ಯೇಸುವೆ ನಮ್ಮನ್ನು ಬಲಪಡಿಸು, ಯೇಸುವೆ ನಮ್ಮನ್ನು ಉದ್ಧಾರ ಮಾಡು, ಯೇಸುವೆ ನಮ್ಮನ್ನು ಕಾಪಾಡು, ಯೇಸುವೆ ನಿನ್ನ ಮೊರೆ ನಾವು ಹೋಗಿದ್ದೇವೆ, ಯೇಸುವೆ ನಮ್ಮ ಪಕ್ಷ ನೀನಿರಪ್ಪ, ಯೇಸುವೆ ನಮಗೆ ಶಕ್ತಿ ಕೊಡಪ್ಪ, ಯೇಸುವೆ ನಾನು ಬಿದ್ದೋದಂತ ಪರಿಸ್ಥಿತಿಯಲ್ಲಿ ಇದ್ದೀನಿ, ನನ್ನ ನೀನು ಮೇಲೆತ್ತು ದೇವ್ರೆ ಅಂತೇಳಿ ಪ್ರಾರ್ಥನೆ ಎಲ್ಲಿ ಯಾರು ದೇವರ ಮುಂದೆ ನಿಂತುಕೊಳ್ಳುತ್ತಾರೋ ಅವರ ಮುಂದೆ ಯಾವ ಶತ್ರುಗಳು ನಿಂತುಕೊಳ್ಳದಂತೆ ದೇವರು ಅದ್ಭುತ ಕಾರ್ಯ ಮಾಡಿ ಕಾಪಾಡುತ್ತಾರೆ. ಒಬ್ರಿಗೊಬ್ರಿಗ ಪ್ರೈಸ್ ದಿ ಲಾರ್ಡ್ ಕೊಟ್ಟು ಹೇಳ್ರಿ. ಈಗ ಪ್ರೈಸ್ ದಿ ಲಾರ್ಡ್ ಅಮ್ಮ, ಪ್ರೈಸ್ ದಿ ಲಾರ್ಡ್ ಅಪ್ಪ. ಮೋಶೆ ಸಂಗಡ ಇದ್ದ ದೇವರು, ಯೆಹೋಶುವನ ಸಂಗಡ ಇದ್ದ ದೇವರು ನಮ್ಮ ಸಂಗಡ ಇರ್ಬೇಕಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಯ್ತಾ? ಇವತ್ತು ಪಾಶ್ರಮನ್ ಮೂಲಕ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ವಾಕ್ಯದ ಜೀವಿತ, ಪ್ರಾರ್ಥನಾ ಜೀವಿತ ನಿನ್ನಲ್ಲಿ ಇರೋದಾದ್ರೆ ದೇವರು ನಿನ್ನ ಸಂಗಡ ಇರುತ್ತಾರೆ. ನೀನು ದೇವರ ಮುಂದೆ ನಿಂತುಕೊಳ್ಳುವುದಾದ್ರೆ ಯಾವ ವಿರೋಧಿ ನಿನ್ನ ಮುಂದೆ ನಿಂತುಕೊಳ್ಳದಂತೆ ದೇವರು ಕಾರ್ಯ ಮಾಡುತ್ತಾರೆ. ದೇವರು ನಮ್ಮ ಜೊತೆ ಇದ್ರೆ ದೇವ್ರು ನಮಗೆ ಧೈರ್ಯ ಕೊಡ್ತಾರೆ. ದೇವ್ರು ನಮ್ಮ ಜೊತೆ ಇದ್ರೆ ದೇವ್ರು ನಮಗೆ ಬಲ ಕೊಡ್ತಾರೆ. ದೇವ್ರು ನಮ್ಮ ಸಂಗಡ ಇದ್ರೆ ದೇವ್ರು ನಮಗೆ ಆರೋಗ್ಯ ಕೊಡ್ತಾರೆ. ದೇವ್ರು ನಮ್ಮ ಸಂಗಡ ಇದ್ರೆ ದೇವ್ರು ನಮಗೆ ಶಕ್ತಿ ಕೊಡ್ತಾರೆ. ದೇವ್ರು ನಮ್ಮ ಸಂಗಡ ಇದ್ರೆ ಎಲ್ಲ ಮಾಟ ಮಂತ್ರ ಕಾರ್ಯಗಳನ್ನು ದೇವ್ರು ಮುರಿದು ಹಾಕ್ತಾರೆ. ದೇವ್ರು ನಮ್ಮ ಸಂಗಡ ಇದ್ರೆ ಎಲ್ಲ ಕೇಡು ಆಪತ್ತಿನಿಂದ, ಮರಣಕರವಾದಂತ ವಿಷಯಗಳಿಂದ, ಆಕ್ಸಿಡೆಂಟ್ಗಳಿಂದ ದೇವರು ತಪ್ಪಿಸಿ ಕಾಪಾಡುತ್ತಾರೆ. ಈ ಸಮಯದಲ್ಲಿ ದೇವ್ರು ಹೇಳೋ ಮಾತೇನು ಗೊತ್ತಾ? ಅವ್ರ ಜೊತೆ ಇದ್ದ ಹಾಗೆ ನಿನ್ ಜೊತೆಗೂ ನಾನು ಇರ್ತೇನೆ. ಅವ್ರಂದ್ರೆ ಯಾರು? ಮೋಶೆ ಮತ್ತು ಯೆಹೋಶುವ. ದೇವ್ರು ಹೇಳ್ತಾರೆ, ಮೋಶೆ ಮತ್ತು ಯೆಹೋಶುವನ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡಲೂ ಇರುವೆನು. ಅವ್ರ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಪ್ರಾರ್ಥನಾ ಜೀವಿತ ಇರಬೇಕು, ಮತ್ತೊಂದು ವಾಕ್ಯದ ಜೀವಿತ. ವಾಕ್ಯವನ್ನು ಹಿಡಿದು ನೀನು ಪ್ರಾರ್ಥಿಸುವಾಗ ದೇವರು ಅವರ ಸಂಗಡ ಇದ್ದು ಅವರ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ನೀನು ಕೂಡ ಪ್ರತಿದಿನ ಅನುದಿನ ದೇವರೊಂದಿಗೆ ವಾಕ್ಯದ ಜೀವಿತದಲ್ಲಿ ಜೀವಿಸೋದಾದ್ರೆ, ಪ್ರಾರ್ಥನಾ ಜೀವಿತದಲ್ಲಿ ಜೀವಿಸೋದಾದ್ರೆ, ಒಂದ್ ವೇಳೆ ಇಷ್ಟು ದಿನ ನಿನ್ನ ಪ್ರಾರ್ಥನಾ ಜೀವಿತ ಬಿದ್ದೋಗಿದೆಯೇನೋ, ಈ ವಾಕ್ಯದ ಮೂಲಕ ದೇವರು ಮತ್ತೆ ನಿನ್ನ ಎಚ್ಚರಿಸ್ತಾ ಇದ್ದಾರೆ. ಅಲ್ಲೆಲಿಯ ಯಾಕೆ ಈ ವಾಕ್ಯವನ್ನು ಕೇಳಿ ನೀನು ಆತ್ಮೀಯ ಒಂದು ರೋಷದಿಂದ ಇವತ್ತಿನಿಂದಲೇ ಈಗಲಿಂದಲೇ ಪ್ರಾರ್ಥನಾ ಜೀವಿತವನ್ನು ಯಾಕೆ ನೀನು ಕಟ್ಕೋಬಾರ್ದು? ವಾಕ್ಯದ ಜೀವಿತವನ್ನು ಯಾಕೆ ನೀನು ಕಟ್ಕೋಬಾರ್ದು? ಸರ್ವಶಕ್ತನಾದ ದೇವರು ಆತ ನಿನ್ನ ಸಂಗಡ ಇರ್ತಾನೆ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರು ನಿನ್ನ ಸಂಗಡ ಇರ್ತಾನೆ. ಆತ ನಿನ್ನ ಸಂಗಡ ಇದ್ರೆ ಯಾವ ವಿರೋಧಿಗಳು ನಿನ್ನ ಮುಂದೆ ನಿಂತ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ಅವರ ಜೊತೆ ಇದ್ದ ಹಾಗೆ ನಿನ್ನ ಜೊತೆಗೂ ಇರುತ್ತೇನೆ. ಎಷ್ಟು ಜನ ಹೇಳ್ತೀರಿ ದೇವ್ರು ನನ್ನ ಸಂಗಡ ಇರಬೇಕು?